ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 1 ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನೋಡ್ತಾ ಇರ್ಬೋದು ನನ್ನ ವೆಯ್ಟ್ ಎಷ್ಟಿದೆ ಅಂತ. ಸೊ ಇವತ್ತಿಂದ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ನಾನು ಪೂರ್ತಿಯಾಗಿ ವೆಯ್ಟ್ ಕಮ್ಮಿ ಆಗ್ತೀನಿ ಅಂತ. ಮಿನಿಮಮ್ 10 kg ಕಮ್ಮಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ವೆಯ್ಟ್ ಲಾಸ್ ಪೌಡರು. ಸೊ ನಾನು ಮಾಡಿಟ್ಕೊಂಡು ಈಗ ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು. ಯಾರಿಗಾದರೂ ಬೇಕು ಅಂತಂದರೆ ಹೇಳಿ, ನಾನು ರೆಸಿಪಿಯನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದನ್ನು ಈಗ ನಾನು ಒಂದು ಗ್ಲಾಸ್ ಹಾಟ್ ವಾಟರ್ಗೆ ಹಾಕ್ಕೊಂಬಿಟ್ಟು ಫಸ್ಟ್ ಬೆಳಿಗ್ಗೆ ವರ್ಕೌಟ್ ಮಾಡಿ ಬಂದಮೇಲೆ ನಾನು ವೆಯ್ಟ್ನ ಚೆಕ್ ಮಾಡ್ತೀನಿ. ವರ್ಕೌಟ್ ಆದಮೇಲೆ ವೆಯ್ಟ್ ಚೆಕ್ ಆದಮೇಲೆ ನಾನು ಈ ಥರ ಬಿಸಿನೀರು ಕುಡಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ತುಂಬಾ ಯೂಸ್ ಆಗುತ್ತೆ, ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ತುಂಬ ಬೇಗ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ವ್ಯಾಯಾಮ ಅಂತೂ ತುಂಬಾ ಇಂಪಾರ್ಟೆಂಟ್. ನಾವು ಏನು ತಿಂತೀವಿ, ಏನು ಕುಡಿತೀವಿ ಅನ್ನೋದಕ್ಕಿಂತ ಎಕ್ಸಸೈಸು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ತಿಂದ್ರೂ ಕೂಡ ಚೆನ್ನಾಗಿ ವರ್ಕೌಟ್ ಮಾಡಿ ಅದನ್ನು ಅರಗಿಸ್ಬೇಕು, ಅದು ಮೇಯ್ನ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತಂದು ಓಟ್ಸನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪನೇ ಓಟ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ. ಹಾಗೆ ಇಲ್ಲಿ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆ ಹಾಲು ಬೇಡ ಬಿಸಿನೀರನ್ನ ಬೇಕಿದ್ದರೆ ಯೂಸ್ ಮಾಡ್ಬೋದು. ಇಲ್ಲಿ ಬಿಸಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದನ್ನ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಹಾಲನ್ನ, ಗಟ್ಟಿ ಹಾಲನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಹಾಗೆ ಇದು ಮಿಕ್ಸ್ಡ್ ಚಿಯಾ ಸೀಡ್ಸ್ ಅಂತ ಎಲ್ಲ ಸೂಪರ್ ಮಾರ್ಕೆಟ್ಸ್ಗಳಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಮಿಕ್ಸ್ಡ್ ಸೀಡ್ಸ್ ಅಂತ ಚೆಕ್ ಮಾಡಿದ್ರೆ ಸಾಕು. ಕುಂಬಳಕಾಯಿ ಸೀಡ್ಸು ಅಥವಾ ವಾಟರ್ಮೆಲನ್ ಸೀಡ್ಸು, ಮಸ್ಕ್ ಮೆಲನ್ ಸೀಡ್ಸ್ ಎಲ್ಲನೂ ಕೂಡ ಒಟ್ಟಿಗೆ ಇರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ನಾನು ಹಾಗೆ ಒಂದು 10-15 ನಿಮಿಷ ನೆನೆಯೋದಕ್ಕೆ ಅಂತಂದು ಬಿಟ್ಟಿದ್ದೀನಿ. ಈಗ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ. ಸೊ ನಾವು ಈಗ ಡಯಟ್ ಮಾಡ್ತಿದ್ದೀವಿ ಅಂತಂದರೆ ನಾವು ಒಂಥರ ತಿಂತಿರ್ತೀವಿ, ಮನೆಯವರೇ ಒಂಥರ ತಿಂತಿರ್ತಾರೆ. ಹಾಗೆ ಅಡುಗೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗನೆ ಆಗಬೇಕು, ಮನೆಯವ್ರಿಗೂ ಕೂಡ ಅಡುಗೆ ಬೇಗ ಆಗಬೇಕು, ನಾವು ಡಯಟ್ ಮಾಡೋರಿಗೂ ಕೂಡ ಅಡುಗೆ ಬೇಗನೆ ಆಗಬೇಕು, ಆ ರೀತಿ ನಾವು ಪ್ರಿಪೇರ್ನ ಮಾಡ್ಕೋಬೇಕಾಗುತ್ತೆ. ಸೊ ಲೆಮನ್ ರೈಸ್ ಅಂತೂ ಎಲ್ರಿಗೂ ಕೂಡ ಇಷ್ಟನೇ ಆಗುತ್ತೆ. ಹಾಗಾಗಿ ನಾನು ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಓಟ್ಸು ಕೂಡ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಆ ಕಡೆ ಓಟ್ಸು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇಲ್ಲ ಅಂತಂದರೆ ನೀವು ನೈಟ್ ಕೂಡ ಓಟ್ಸನ್ನು ನೀರಲ್ಲಿ ಅಥವಾ ಹಾಲಲ್ಲಿ ಹಾಕಿಬಿಟ್ಟು ಎಲ್ಲ ಸೀಡ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಡ್ಬೋದು. ಅದನ್ನು ನೀವು ಬೆಳಗ್ಗೆ ತಿನ್ಬೋದು. ನನಗೆ ಅಷ್ಟು ತಣ್ಣಂದು ಇಷ್ಟ ಆಗೋಲ್ಲ, ಕೋಲ್ಡ್ ಆಗಿರೋದನ್ನು ತಿನ್ನೋದಕ್ಕೆ ಬೆಳಗ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೆ ಸೊ ನಾನು ಬಿಸಿ ಹಾಲನ್ನು ಹಾಕಿಬಿಟ್ಟು ಆವಾಗೇ ಫ್ರೆಶ್ ಆಗಿ ಮಾಡ್ಕೊಂಡು ತಿಂತೀನಿ. ಕೆಲವೊಬ್ಬರು ಅದನ್ನು ಕೂಡ ಮಾಡ್ತಾರೆ, ಓವರ್ ನೈಟ್ ಓಟ್ಸ್ ಅಂತ ತಿಂತಾರೆ. ಸೊ ನೋಡ್ತಾ ಇರ್ಬೋದು, ಓಟ್ಸು ಈ ರೀತಿ ಆಗಿರುತ್ತೆ, ಪೂರ್ತಿಯಾಗಿ ಚೆನ್ನಾಗಿ ನೆಂದಿದೆ. ಒಂದು 20 ನಿಮಿಷ ಹಾಗೆ ಬಿಟ್ಟಿದ್ದೆ. ಸೊ ಸೀಡ್ಸು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ನೆಂದಿದೆ. ಇದ್ರ ಜೊತೆಗೆ ಬಾದಾಮಿ, ಪಿಸ್ತಾ ಏನು ಬೇಕಾದ್ರೂ ಹಾಕೋಬೋದು, ದ್ರಾಕ್ಷಿ. ಸೊ ನಾನು ಇಲ್ಲೇನೂ ಹಾಕಿಲ್ಲ, ಜಸ್ಟ್ ನನ್ನ ಸೀಡ್ಸು ಮತ್ತು ಹಾಲನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಯಾವುದಾದ್ರೂ ಫ್ರೂಟ್ಸ್ ಹಾಕ್ಕೋಬೋದು, ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಅದು. ಅದರಲ್ಲಿ ಮೇಯ್ನು ಆ್ಯಪಲ್ಲು, ದಾಳಿಂಬೆ, ಬನಾನಾ, ಇದು 3 ಫ್ರೂಟ್ಸು ತುಂಬಾ ಕಾಂಬಿನೇಷನ್ನು ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ, ತುಂಬಾ ಸ್ವೀಟಾಗಿರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲ ಏನು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಬಾಳೆಹಣ್ಣು ಹಾಕೋದ್ರಿಂದ ನ್ಯಾಚುರಲ್ಲಾಗಿ ಸ್ವೀಟ್ನೆಸ್ ಅನ್ನೋದು ಬರುತ್ತೆ. ಹಾಲು ಕೂಡ ಹಾಕಿರ್ತೀವಲ್ವ, ಹಾಗಾಗಿ ಸಪ್ಪೆ ಅಂತ ಏನೂ ಅನಿಸೋದಿಲ್ಲ. ಬೇಕಂದರೆ ನೀವು ಬಾಳೆಹಣ್ಣನ್ನು ಸ್ಮೂತಿ ಟೈಪ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ಖರ್ಜೂರ ಬೇಕಿದ್ದರೆ ಹಾಕ್ಕೋಬೋದು. ಹೀಗೆ ಮಧ್ಯಾಹ್ನದ ಊಟಕ್ಕೆ ನಾನು ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ದೆ, ಸೊ ಅದನ್ನು ನಾನು ತೊಗೊತಾ ಇದ್ದೀನಿ. ಇಲ್ಲ ಬೆಳಗ್ಗೆ ನೀವು ಇದನ್ನು ತೊಗೊಂಡು ಮಧ್ಯಾಹ್ನ ಓಟ್ಸ್ ಬೇಕಾದರೂ ತೊಗೋಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಈ ರೀತಿ ಆದರೂ ಮಾಡ್ಕೋಬೋದು. ನಾನು ಮಧ್ಯಾಹ್ನ ರೈಸ್ನ ತೊಗೊತಾ ಇದ್ದೀನಿ, ಬೆಳಗ್ಗೆ ಓಟ್ಸ್ನ ತೊಗೊಂಡು. ಅದಾದಮೇಲೆ ನಾನು ರಾತ್ರಿ ಊಟಕ್ಕೆ ಇಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಪ್ರೋಟೀನ್ ಮನೆಯಲ್ಲಿ ಏನೂ ಇಲ್ಲ ಅಂತಂದಾಗ ನೀವು ಮೊಸರಿರುತ್ತೆ, ಅಟ್ಲೀಸ್ಟ್ ಮೊಸರಾದರೂ ಎಲ್ಲರ ಮನೇಲೂ ಇರುತ್ತೆ. ಇಲ್ಲ ಅಂದರೂ ಕೂಡ ಈಸಿಯಾಗಿ ಸುಲಭವಾಗಿ ಕಡಿಮೆ ದರದಲ್ಲಿ ಸಿಗೋದು ಅಂತಂದರೆ ಮೊಸರು. ಒಂದು ಪ್ಯಾಕೆಟ್ ಮೊಸರನ್ನ ತಂದಿಟ್ಕೊಂಡ್ರೆ ಆಯಿತು. ಸೊ ಮೊಸರು ಜೊತೆಗೆ ನಾನಿಲ್ಲಿ ಏನು ಹಾಕಿಲ್ಲ, ಜಸ್ಟ್ ಒಂದು ಅರ್ಧ ಸೌತೆಕಾಯಿ, ಒಂದು ಕ್ಯಾರೆಟನ್ನು ಹಾಕ್ಕೊಂಡು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಕೂಡ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ.
ಸೊ ಡಿನ್ನರ್ಗೆ ಲೈಟಾಗಿ ಏನಾದರೂ ತೊಗೋಬೇಕು ಅಂತಂದರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ನು ಅಂತಲೇ ಹೇಳ್ತೀನಿ. ಸೊ ಈಸಿಯಾಗಿ ಡೈಜೆಷನ್ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಕೂಡ ಇರುತ್ತೆ, ಫೈಬರ್ ಕೂಡ ಬರುತ್ತೆ. ಸೊ ಮೊಸರಿಂದ ನಿಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಮೇನ್ ಪ್ರೋಟೀನು ಫೈಬರ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡಬೇಕು. ರೈಸು, ಚಪಾತಿ, ರೊಟ್ಟಿ, ಮುದ್ದೆ ನೀವು ಏನೇ ತೊಗೊತೀರಾ ಅಂದರೂ ಕೂಡ ಎಲ್ಲ ಕೂಡ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ರಾತ್ರಿ ಹೊತ್ತು ಈ ರೀತಿ ಫೈಬರ್ ಮತ್ತು ಪ್ರೋಟೀನ್ನ ಹೆಚ್ಚಾಗಿ ತೊಗೋಬೇಕು. ಹಾಗಂತ ಜಾಸ್ತಿ ತೊಗೋಬಾರ್ದು. ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನೋಡಿ, ಇಷ್ಟು ತಿಂದರೆ ಸಾಕು, ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.